ಎದ್ದು ಬಾರೋ ಹೊರಗೆ, ನನ್ ಕರಿಬೇಡಿ ಮೇಷ್ಟ್ರೆ, ನಾನ್ ಬರಲ್ಲ. ಅಭಿನಯ ಭಾರ್ಗವ ಸಾಹಸ ಸಿಂಹ ನಟ ಡಾಕ್ಟರ್ ವಿಷ್ಣುವರ್ಧನ್ ರವರು ಮಾಂಸಾಹಾರ ಸ್ವೀಕಾರ ಮಾಡ್ತಾ ಇರುವಂತಹ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಅವರ ಮಾಂಸಾಹಾರ ಸೇವನೆಯ ಕುರಿತು ಚರ್ಚೆಗಳು ಕೂಡ ನಡೀತಾ ಇದೆ. ಬ್ರಾಹ್ಮಣ ಕುಟುಂಬದವರಾಗಿದ್ದರೂ ಕೂಡ ಅವರಿಗೆ ನಾನ್ ವೆಜ್ ಅಭ್ಯಾಸ ಅದೆಂಗೆ ಶುರುವಾಯಿತು, ಕಲಿಸಿದ ಯಾರು ಅನ್ನುವಂತಹ ಪ್ರಶ್ನೆಗಳು ಈಗ ವ್ಯಕ್ತವಾಗ್ತಾ ಇದೆ. ಕೆಲವೊಮ್ಮೆ ತಿಂಗಳಾನುಗಟ್ಟಲೆಗಳ ಕಾಲ ನಾನ್ ವೆಜ್ ಅನ್ನು ತ್ಯಾಗ ಮಾಡ್ತಾ ಇದ್ರು ಅನ್ನುವಂತಹ ಕುತೂಹಲಕಾರಿ ಸಂಗತಿಗಳು ಕೂಡ ಈಗ ಬೆಳಕಿಗೆ ಬಂದಿದೆ. ಇತ್ತೀಚೆಗಷ್ಟೇ ಕನ್ನಡದ ಖ್ಯಾತ ನಟ ಡಾಲಿ ಧನಂಜಯ್ ಅವರು ಮಾಂಸಾಹಾರವನ್ನು ಸ್ವೀಕಾರ ಮಾಡಿದ್ದು ದೊಡ್ಡ ಕಾಂಟ್ರವರ್ಸಿಗೆ ಗುರಿಯಾಗಿತ್ತು. ಲಿಂಗಾಯತ ಸಮುದಾಯಕ್ಕೆ ಸೇರಿ ಅವರು ನಾನ್ ವೆಜ್ ಅನ್ನು ತಿಂದದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನು ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದರು. ಆದರೆ ಡಾಲಿ ಧನಂಜಯ್ ಇದಕ್ಕೆ ಹೆಚ್ಚು ತಲೆಯನ್ನು ಕೆಡಿಸಿಕೊಂಡಿಲ್ಲ, ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಷ್ಣುವರ್ಧನ್ ರವರ ಊಟದ ಪದ್ಧತಿಯ ಬಗ್ಗೆಯೂ ಕೂಡ ಚರ್ಚೆ ಪ್ರಾರಂಭವಾಯಿತು. ವಿಷ್ಣುವರ್ಧನ್ ರವರು ನಾನ್ ವೆಜ್ ಅನ್ನು ತಿಂತಾ ಇದ್ರು. ಅವರು ಬ್ರಾಹ್ಮಣ ಕುಟುಂಬದವರಾಗಿದ್ದರೂ ಕೂಡ ಆಹಾರ ಪದ್ಧತಿಯನ್ನು ತಮ್ಮಿಷ್ಟದಂತೆ ರೂಢಿಸಿಕೊಂಡಿದ್ರು. ಈ ವಿಷಯವನ್ನ ಅನೇಕರು ವಿವರಿಸ್ತಾನೇ ಇದ್ರು. ಹಿರಿಯ ನಟ HR ಭಾರ್ಗವ್ ಮತ್ತು ರಾಜೇಂದ್ರ ಸಿಂಗ್ ಬಾಬು ಇದರ ಬಗ್ಗೆ ಬಹಳ ಸೂಕ್ತವಾಗಿ ಮಾತನಾಡಿದ್ದಾರೆ. ವಿಷ್ಣುವಿಗೆ ಈ ಅಭ್ಯಾಸ ಹೆಂಗೆ ಆರಂಭ ಆಯಿತು, ಇದನ್ನು ಕಲಿಸಿದ ಯಾರು ಅನ್ನುವಂತಹ ಪ್ರಶ್ನೆಗಳಿಗೆ ಇಬ್ಬರೂ ಕೂಡ ಉತ್ತರವನ್ನು ನೀಡಿದ್ದಾರೆ. ವಿಷ್ಣುವರ್ಧನ್ ಮತ್ತು ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಸಣ್ಣ ವಯಸ್ಸಿನಿಂದಲೇ ಫ್ರೆಂಡ್ಸ್. ರಾಜೇಂದ್ರ ಸಿಂಗ್ ಬಾಬು ಅವರ ಮನೆಗೆ ವಿಷ್ಣು ಆಗಾಗ ಹೋಗ್ತಾನೇ ಇದ್ದರು ಮತ್ತು ಅಲ್ಲಿ ಊಟವನ್ನು ಕೂಡ ಮಾಡ್ತಾ ಇದ್ದರು. ಆಗ ರಾಜೇಂದ್ರ ಸಿಂಗ್ ಬಾಬು ಅವರ ಮನೆಯಲ್ಲಿ ಮಾಡ್ತಾ ಇದ್ದಂತಹ ನಾನ್ ವೆಜ್ ಊಟವನ್ನು ವಿಷ್ಣು ಸವಿತಾ ಇದ್ದರು. ಆಗ ಅವರಿಗೆ ಮಾಂಸಾಹಾರದ ಸೇವನೆ ಅಭ್ಯಾಸ ಆಯಿತು. ಇದನ್ನು ಯಾರೂ ಕೂಡ ಅವರಿಗೆ ಕಲಿಸಿಲ್ಲ. ಅದಾದ ಮೇಲೆ ನಟಿ ಭಾರತೀಯ ಜೊತೆಗೆ ಮದುವೆ ಆದ ಬಳಿಕ ಮನೆಯಲ್ಲಿಯೇ ನಾನ್ ವೆಜ್ ಅನ್ನು ಮಾಡ್ತಾ ಇದ್ರಂತೆ. ಇನ್ನು ಭಾರ್ಗವ್ ಅವರು ಕೂಡ ವಿಷ್ಣುವರ್ಧನ್ ರವರ ಕೆಲ ವಿಚಾರಗಳನ್ನು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಭಾರ್ಗವ್ ಅವರು ವಿಷ್ಣುವರ್ಧನ್ ರವರ ಜೊತೆ ಹಲವು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದಾರೆ. ಈ ಇಬ್ಬರ ಜೋಡಿ ಅನೇಕ ಸಕ್ಸಸ್ಫುಲ್ ಸಿನಿಮಾಗಳನ್ನು ನೀಡಿದೆ. ಹೀಗಾಗಿ ವಿಷ್ಣುವರ್ಧನ್ ರವರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಹಿರಿಯ ನಿರ್ದೇಶಕರಾದಂತಹ ಭಾರ್ಗವ್ ಅವರಿಗೆ ಗೊತ್ತಿದೆ. ಅಷ್ಟೇ ಅಲ್ಲದೆ ಅವರು ವಿಷ್ಣುವನ್ನು ಬಹಳ ಹತ್ತಿರದಿಂದ ಬಲ್ಲವರಾಗಿದ್ದಾರೆ. ಹೀಗಾಗಿ ಅವರ ಬಗ್ಗೆ ಅನೇಕ ವಿಚಾರಗಳನ್ನು ಭಾರ್ಗವ್ ತಿಳಿದುಕೊಂಡಿದ್ದಾರೆ. ಅವರು ಹೇಳುವ ಪ್ರಕಾರ ಒಮ್ಮೊಮ್ಮೆ ವಿಷ್ಣುವರ್ಧನ್ ನಾನ್ ವೆಜ್ ಅನ್ನು, ಸ್ಮೋಕಿಂಗನ್ನು 6 ತಿಂಗಳುಗಳ ಕಾಲ ಬಿಟ್ಟು ಬಿಡ್ತಾ ಇದ್ರಂತೆ. ಕೆಲವೊಮ್ಮೆ ಅವರು ಶುದ್ಧ ಸಸ್ಯಾಹಾರವನ್ನು ಸ್ವೀಕಾರ ಮಾಡ್ತಾ ಇದ್ರಂತೆ. ಯಾವಾಗಾದರೂ ಒಮ್ಮೆ ಬೇಜಾರಾದಾಗ ನಾನ್ ವೆಜ್ ಅನ್ನು ತಿಂತಾ ಇದ್ರಂತೆ. ಇದು ಭಾರ್ಗವ್ ಅವರು ವಿಷ್ಣುವರ್ಧನ್ ಕುರಿತು ಹೇಳಿಕೊಂಡಿರುವಂತಹ ಮಾತು. ಏನೇ ಆಗಲಿ, ಆಹಾರ ಪದ್ಧತಿ ಅನ್ನೋದು ನಮ್ಮ ಇಷ್ಟಕ್ಕೆ ಬಿಟ್ಟಿದ್ದು, ಅದನ್ನು ಯಾರೂ ಕೂಡ ಪ್ರಶ್ನಿಸುವಂತಿಲ್ಲ.